ತಾಯಿಯನ್ನೇ ಕೊಂದು ಡ್ರಾಮಾ ಮಾಡಿದ್ದ ಮಗ ಈಗ ಅರೆಸ್ಟ್ ಆಗಿದ್ದಾನೆ. ತಲೆಗೆ ಹೊಡೆದು ಕೊಂದು ಡೀಸೆಲ್ ಹಾಕಿ ಸುಟ್ಟಿದ್ದ ಮಗ ಚಿಕ್ಕಮಗಳೂರು ತಾಲೂಕಿನ ಹಚ್ಚಡ ಮನೆಯಲ್ಲಿ ಈ ಒಂದು ಘಟನೆ ನಡೆದಿತ್ತು. ಈಗ ಮಗ ಅರೆಸ್ಟ್ ಆಗಿದ್ದಾನೆ. ಜುಲೈ 18ರಂದು ಅಮ್ಮನನ್ನ ಕೊಲೆ ಮಾಡಿದ್ದ ಮಗ ಮಲಗಿದ್ದ ವೇಳೆ ಕ್ಯಾಂಡಲ್ ಬೆಂಕಿ ತಗುಲಿತ್ತು. ಬೆಂಕಿಯಿಂದ ಅಮ್ಮ ಸುಟ್ಟು ಹೋಗಿದ್ದಾಳೆ, ಸಾವನ್ನಪ್ಪಿದ್ದಾಳೆ ಅಂತ ಹೇಳಿದ್ದ ಮಗ ತಾನೇ ಅಮ್ಮನ ಅಂತ್ಯ ಸಂಸ್ಕಾರವನ್ನೂ ಕೂಡ ನೆರವೇರಿಸಿದ್ದ. ಆದರೆ ಹಣದ ವಿಚಾರವಾಗಿ ಕೊಲೆ ಮಾಡಿದ್ದ ಮಗ ಈಗ ಅರೆಸ್ಟ್ ಆಗಿದ್ದಾನೆ. ಆಲ್ದೂರು ಪೊಲೀಸರು ಈಗ ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ತಾಯಿ ಲತಾರನ್ನ ಕೊಂದಿದ್ದ ಮಗ ಬಸವರಾಜನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವೀರೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಹೇಗೆ ಗೊತ್ತಾಯ್ತು? ಯಾವ ರೀತಿಯಾಗಿ ಪೊಲೀಸರು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಬಯಲಾಯ್ತಾ? ಹೇಗೆ? ನವಿತಾ, ಏನು ನಿಜಕ್ಕೂ ತಾಯಿಯನ್ನ ಕೊಂದು ಒಂದು ರೀತಿಯಲ್ಲಿ ಐಡ್ರಾಮಾ ಮಾಡಿದ್ದಂತ ಆರೋಪಿ ಈಗ ಬಂಧನ ಆಗಿರುವಂತದ್ದು. ಜುಲೈ 18ನೇ ತಾರೀಕು ಅವರ ತಾಯಿಯೊಂದಿಗೆ ಹಣದ ವಿಚಾರವಾಗಿ ಅವರ ತಾಯಿ ಜೊತೆಗೆ ಜಗಳ ಆಡಿ ಆ ವೇಳೆಯಲ್ಲಿ ಅವ್ರ ತಾಯಿಗೆ ತಲೆಗೆ ಹೊಡೆದು ಅವ್ರನ್ನ ಕೊಂದಾಕಿರ್ತಾನೆ. ಜೊತೆಗೆ ಅಲ್ಲಿ ಕ್ಯಾಂಡಲ್ ನಿಂದ ಬೆಂಕಿ ಹಚ್ಚಿ ಸುಟ್ಟೋದ್ರು ಅಂತ ಒಂದು ಐಡ್ರಾಮಾ ಕೂಡ ಮಾಡಿರ್ತಾನೆ. ಈಗ ಸದ್ಯ ಪ್ರಕರಣವನ್ನ ದಾಖಲಿಸಿಕೊಂಡು ಆಲ್ದೂರು ಪೊಲೀಸರು ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿರುವಂತದ್ದು. ಆರೋಪಿಯನ್ನ ಬಂಧಿಸಿ ವಿಚಾರಣೆ ವೇಳೆಯಲ್ಲಿ ಅವನು ಸತ್ಯವನ್ನ ಒಪ್ಕೊಂಡಿರುವಂತದ್ದು. ನಿಜಕ್ಕೂ ಇದೊಂದು ರೀತಿಯಲ್ಲಿ ತಾಯಿಯನ್ನೇ ಮಗ ಕೊಂದಿರುವಂತದ್ದು ನಿಜಕ್ಕೂ ಸಮಾಜ ತಲೆ ತಗ್ಗಿಸುವಂತ ಘಟನೆ ಆಗಿರುವಂತದ್ದು. ಅವರ ತಾಯಿ ಜೊತೆ ಇದು ಒಂದ್ ರೀತಿಯಲ್ಲಿ ಐಡ್ರಾಮಾ ಆಗಿದೆ ಅನ್ನೋ ಒಂದು ಪ್ರಕರಣ ದಾಖಲಿಸಿಕೊಂಡ ಆಲ್ದೂರು ಪೊಲೀಸರು ಈಗ ಸದ್ಯ ಆರೋಪಿಯನ್ನ ಬಂಧಿಸಿ ವಿಚಾರಣೆಯನ್ನು ಕೂಡ ಮುಂದುವರಿಸಿರುವಂತದ್ದು. ಜೊತೆಗೆ ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಿದಂತ 14 ಜನರ ಮೇಲೂ ಕೂಡ ಕೇಸ ದಾಖಲಿಸಿ ಈಗ ಪ್ರಕರಣವನ್ನ ವಿಚಾರಣೆ ಮುಂದುವರಿಸಿದ್ದಾರೆ. ನವಿತಾ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗೆ.